ಪುರಾತನವಾಗಿರುವ ಕಲ್ಯಾಣಿಯನ್ನು ಗ್ರಾಮದ ಮುಖಂಡರ ಜೊತೆ ಸೇರಿ ಶ್ರಮದಾನ ಮಾಡುವ ಮೂಲಕ ಪುನರುಚ್ಚೇತನಗೊಳಿಸಿದರು. ಉಗನೆ ಗ್ರಾಮದಲ್ಲಿ ಪುರಾತನವಾಗಿರುವ ಒಂದು ಕಲ್ಯಾಣಿಯನ್ನು ಹಸಿರು ಭೂಮಿ ಪ್ರತಿಷ್ಠಾನ, ರೋಟರಿ ಕ್ಲಬ್ ಆಫ್ ಹಾಸನ್ ಮಿಡ್ ಟೌನ್ ಇವುಗಳ ಸಹಯೋಗದಲ್ಲಿ ಮತ್ತು ನಮ್ಮ ಉಗನೆ ಗ್ರಾಮದ ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಅಪ್ಪಾಜಿ ಕೂಡ ಮಾತನಾಡಿ, ಉಗನೆ ಗ್ರಾಮದಲ್ಲಿ ಪುರಾತನವಾಗಿರುವ ಈ ಹಿಂದೆ ಈ ಕಲ್ಯಾಣಿಯಲ್ಲಿ ಇರುವ ನೀರನ್ನ ಕುಡಿಯುವುದಕ್ಕೆ ಬಳಕೆ ಮಾಡಲಾಗುತ್ತಿತ್ತು. ಜೊತೆಗೆ ದೇವರನ್ನ ಇಲ್ಲಿಟ್ಟು ಪೂಜೆ ಮಾಡಲಾಗುತ್ತಿತ್ತು. ವಿಶ್ವ ಜಲ ದಿನಾಚರಣೆ ಪ್ರಯುಕ್ತ ವಿವಿಧ ಸಂಘಟನೆಗಳು ಸೇರಿ ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶಿವಶಂಕರಪ್ಪ, ಖಜಾಂಚಿ ಗಿರಿಜಾಂಬಿಕಾ, ಆಡಿಟರ್ ದಿನೇಶ್ ಕುಮಾರ್, ರೋಟರಿ ಕ್ಲಬ್ ಅಧ್ಯಕ್ಷೆ ಮಮತಾ ಪಟೇಲ್, ಹಸಿರು ಸಿರಿ ಸಂಚಾಲಕರಾದ ಬಿ ಪವಿತ್ರ, ರೋಟರಿ ಮಿಡ್ ಟೌನ್ ಸದಸ್ಯರಾದ ರಮೇಶ್ ಇತರರು ಉಪಸ್ಥಿತರಿದ್ದರು. ಈ ಕಲ್ಯಾಣಿಯನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರೋ ಶಿವಶಂಕರಪ್ಪನವರು, ಖಜಾಂಚಿಯಾಗಿರುವಂತಹ ಗಿರಿಜಾಂಬಿಕಾ ಮೇಡಮ್ ಅವರು, ಉಪಾಧ್ಯಕ್ಷರೇ ಒಂದು ಥಮ್ಸ್ ಅಪ್ ಮಾಡಿ, ಆಮೇಲೆ ಥಮ್ಸ್ ಅಪ್ ಮಾಡಿ ಒಂದು ಹಿಂಗೆ ಥಮ್ಸ್ ಅಪ್ ಹಿಂಗೆ. ಆಮೇಲೆ ನಮ್ಮ ಆಡಿಟರ್ ಆಗಿರುವಂತಹ ದಿನೇಶ್ ಕುಮಾರ್ ಅವರು, ಆಮೇಲೆ ನಮ್ಮ ರೋಟರಿ ಅಧ್ಯಕ್ಷೆ ಆಗಿರುವಂತಹ ನಮ್ಮ ಮಮತಾ ಪಾಟೀಲ್ ಅವರು, ಹಾಗಾಗಿ ಮತ್ತು ನಮ್ಮ ಹಸಿರು ಸಿರಿ ಸಂಚಾಲಕರಾಗಿರೋ ಅಲ್ಲಿಯ ಅಭಿ ಮತ್ತು ಪವಿತ್ರ ಅವರು, ಆಮೇಲೆ ನಮ್ಮ ರೋಟರಿ ಮಿಡ್ ಟೌನ್ನ ಸದಸ್ಯರು ಕೂಡ ಬಂದಿದ್ದಾರೆ. ಎಲ್ಲ ರಮೇಶ್ ಅದರ ಮುಖಂಡರು ಬಂದಿದ್ದಾರೆ. ಹಾಗೆ ನರೇಗಾದವ್ರು ಬಂದಿದ್ದಾರಾ? ಇಲ್ಲ, ನಮ್ಮ ಈ ಸ್ಟಾಫ್ ಅಷ್ಟೇ, ಮಿಡ್ ಟೌನು ಇವರೆಲ್ಲ. ಹಾಗಾಗಿ ಇವತ್ತು ಪ್ರಾರಂಭ ಆಗಿದೆ. ಇನ್ನು ನಮ್ಮ ಅಧ್ಯಕ್ಷರು ವೆಂಕಟೇಶ್ ಮೂರ್ತಿಯವರು ಬರಬೇಕಾಗಿತ್ತು, ವಿ ಜಿ ಸರ್ ಬರಬೇಕಾಗಿತ್ತು, ಪುರುಷೋತ್ತಮ ಅವರೆಲ್ಲ ಬರಬೇಕಾಗಿತ್ತು. ಅವರು ಬರ್ತಾ ಇದ್ದಾರೆ, ಆನ್ ದಿ ವೇನಲ್ಲಿ ಇದ್ದಾರೆ. ಆಗಲಿ, ಓಕೆ. ಇದು ನೋಡಿದ ನಾವು ಮೊನ್ನೆ ಇದನ್ನು ವೀಕ್ಷಣೆ ಮಾಡಿ, ಅಪ್ಪಾಜಿ ಗೌಡರು, ನಾವು ಪುರುಷೋತ್ತಮ್ ಸರ್ರು ಇವರೆಲ್ಲ ವೀಕ್ಷಣೆ ಮಾಡಿ ನಾವು ಒಂದು 2 ದಿನಕ್ಕೆ ಈ ಕೆಲಸನ ಪ್ರಾರಂಭ ಮಾಡಿದ್ದೀವಿ. ಅದೊಂದು ಹೆಮ್ಮೆ ಅನ್ನಿಸ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಈ ಎಲ್ಲ ನಾಗರಿಕರು ಕೈ ಜೋಡಿಸ್ತಾ ಇರೋದ್ರಿಂದ ನಮಗೆ ಈ ಕಲ್ಯಾಣಿ ಪುನಶ್ಚೇತನಕ್ಕೆ